ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಚಾಲುಕ್ಯರ ನಾಡು ಬಾದಾಮಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯ ನಡೆಯುತ್ತಿದೆ. ದೇಶದಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದೇಶವೇ ಕಾದು ಕುಳಿತಿದೆ. ಈಗಾಗಲೇ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ದೇಶದ ಎಲ್ಲಾ ಭಾಗಗಳ ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಕಾರ್ಯಕಲ್ಪ ಸಿಕ್ಕಿದಂತಾಗಿದೆ. ಸಣ್ಣಪುಟ್ಟ ದೇವಸ್ಥಾನಗಳು ಸೇರಿದಂತೆ ಎಲ್ಲಾ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸಿ ಅಂದಗೊಳಿಸಬೇಕು ಎನ್ನುವುದು ದೇಶದ ಜನತೆಯಲ್ಲಿ ಪ್ರೀತಿಯ ಬೇಡಿಕೆ ಹಾಗೂ ಮನವಿಯನ್ನ ಮಾಡಿ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರೀತಿಯ ಬೇಡಿಕೆಯಂತೆ 22/1/2024ರಂದು ಅಯೋಧ್ಯ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ಪ್ರತಿನಿತ್ಯ ಒಂದೊಂದು ದೇವಸ್ಥಾನ ಸ್ವಚ್ಛತಾ ಕಾರ್ಯ ಮಾಡಲು ನಿಶ್ಚಯಿಸಿ ಕೋಟೆನಗರಿ ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರಾಳಿದ ನಾಡು ಬಾದಾಮಿಯ ಗೋಂದಿಕೇರಿ ನಗರದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಶುಚಿಗೊಳಿಸುವ ಕಾರ್ಯಕ್ರಮ ನಡೆಯಿತು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಪವನ ಸುತ್ತ ಹನುಮಾನ್ ಕಿ. ಸುತ್ತಮುತ್ತಲಿರುವ ಗಂಟಿ ಕಸಗಳನ್ನು ಸ್ವಚ್ಛಗೊಳಿಸಿ ಇಡೀ ದೇವಸ್ಥಾನವನ್ನ ತೊಳೆದು ಶುಚಿಗೊಳಿಸಲಾಯಿತು. ಸ್ವಚ್ಛತಾ ಕಾರ್ಯದಲ್ಲಿ ವೀರಣ್ಣ ಪಟ್ಟಣಶೆಟ್ಟಿ, ಡಾಕ್ಟರ್ ಬಸವರಾಜ್ ಹೊಸಹಳ್ಳಿ, ಯುವ ಬ್ರಿಗೇಡ್ ತಾಲೂಕು ಸಂಚಾಲಕರಾದ ಶ್ರೀ ಮಹೇಶ್ ಬರಗಿ, ಎಸ್ಬಿ ಪವಾಡಶೆಟ್ಟಿ, ದಯಾನಂದ ಸಾಲೋಟಿಗಿ ಹಾಗೂ ನಗರದ ವಾಸಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ವೀರೇಶ್ ಎಸ್ ವಸ್ತ್ರದ, ನ್ಯೂಸ್ 26 ಕನ್ನಡ, ಬಾದಾಮಿ. ಇನ್ನೊಂದ್ಸಲ ಬಂದಿ ಅಂತ ಹೇಳಿ ನಾನು ಇವರು ನೀವು ಹಾಕಿಕೊಡ್ರು ಲಾಸ್ಟ್ ಆಗ್ತಿರ್ತೀವಿ. ಇವತ್ತು ಒಬ್ಬರು ಏನಕ್ಕಿಲ್ಲ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಪವನ ಸುತ್ತ ಹನುಮಾನ್ ಕಿ, ಪವನ ಸುತ್ತ ಹನುಮಾನ್ ಕಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.